ಪ್ಯೂರ್ವೆಲ್ ಈಗೋ ಅಂತ ಇಟ್ಕೊಂಡಿತ್ತು. ಅಹಂಕಾರನ ಕಟ್ಟಿಕ್ಕಿ ಬದುಕಬೇಕು ಅನ್ನೋ ಟಾಪಿಕ್ ಮೇಲೆ ನಾನು ಆ ಹೆಸರು ತಗೊಂಡಿತ್ತು, ಶುದ್ಧ ಅಹಂಕಾರ ಅಂತ. ಸಿಂಪಲ್ ಆಗಿ ಹೇಳ್ತೀನಿ ಡರ್ಲಿಂಗ್, ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಹಾಯ್ ಡರ್ಲಿಂಗ್ಸ್ ಅಂದರೆ ಇಷ್ಟು ದಿನದಿಂದ ಏನು ವಿಡಿಯೋ ಬಿಡ್ತಿಲ್ಲ ಅಂತ. ಇಷ್ಟು ದಿನದಿಂದ ಹೆಸರು ರಾಕ್ಷಸನ ಥರ ಇಟ್ಕೊಂಡು ಒಳಗಡೆ ಅಷ್ಟೇ ಒಳ್ಳೆ ಮನುಷ್ಯನ ಥರ ಬದುಕ್ತಾ ಇದೆ. ಆದರೆ ಇವಾಗ ಒಳ್ಳೆಯವ್ರ ಹೆಸರು ಇಟ್ಕೊಂಡು ಒಳ್ಳೆ ಮುಖವಾಡ ಹಾಕ್ಕೊಂಡು ಮಾಡೋದೆಲ್ಲ ಕೆಟ್ಟ ಕೆಲಸನೇ, ಕಚಡ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಸಹಜ. ಸುಳ್ಳು ಹೇಳಿ ಅವ್ರು ಬೇಕಾದ್ರೂ ನಾವು ಹತ್ರ ಇಟ್ಕೊಬೋದು, ನಿಜ ಹೇಳಿ ಪಕ್ಕದಲ್ಲಿರೋ ಹೆಂಡತಿ ಕೂಡ ದೂರ ಮಾಡ್ಕೊಳ್ಳೋಂಥ ಟೈಮ್ ಇದು ನಿಜ ಅಂದರೆ. ಸೊ ಹಂಗೆ ಸುಳ್ಳು ಕಿಕ್ ಕೊಡುತ್ತೆ, ನಿಜ ಕಕ್ಕಿಸುತ್ತೆ ಅಂತಾರಲ್ಲ ಹಾಗೆ. ಸೊ ಅದಕ್ಕೆ ಇವಾಗ ಪ್ಯೂರ್ವೆಲ್ ಈಗೋ ಅಂದರೆ ಇಷ್ಟೋ ಸಲ ಹೇಳಿದ್ದೀನಿ, ಬಯೋತಲ್ಲಿ ಹಾಕಿದ್ದೀನಿ ಶುದ್ಧ ಅಹಂಕಾರ ಅಂತ. ಸೊ ಇವಾಗ ಹೆಸರನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ಹೆಸರು ಶ್ರೀ ಮಂಜುನಾಥ 222. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಮತ್ತು ಇದು ಏನಕ್ಕೋಸ್ಕರ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಮತ್ತು ಏನಕ್ಕೋಸ್ಕರ ಇಟ್ಕೊತಾ ಇದ್ದೀನಿ ಅಂತ ಗೊತ್ತಾಗಬೇಕು. ಒಳ್ಳೆಯವ್ರ ಮುಖವಾಡ ಹಾಕ್ಕೊಂಡು ಮಾಡೋದೆಲ್ಲ ಕಚಡ ಕೆಲಸಗಳು ಮಾಡ್ತಾರೆ ಅಂತ ಮಕ್ಕಳು ಮಾತ್ರ ಸಾಚವಾಗಿರ್ತಾರೆ. ಅದೇ ಇರೋ ನಿಜಗಳು ಹೇಳ್ಕೊಂಡು ಒಟ್ಟಾಗಿ ಮಾತಾಡ್ತಾರಲ್ಲ ಅವ್ರನ್ನ ಯಾವತ್ತೂ ಯಾರೂ ನಂಬಲ್ಲ. ಯಾಕೆಂದರೆ ಇರೋ ನಿಜನ ಹಂಗೆ ಕಕ್ಕೋ ಥರ ಹೇಳಿದ್ರೆ ದೂರ ಇರ್ತಾರೆ, ಸುಳ್ಳು ಕಿಕ್ಕೊಡೋ ಥರ ಇರುತ್ತೆ ಹತ್ರ ಆಗ್ತಾ ಇರ್ತಾರೆ. ಸೊ ಈ ಟಾಪಿಕ್ ನಂಗೆ ಬೇಡ. ಎಲ್ಲದರಲ್ಲೂ ನೋಡಿದ್ದೀನಿ ಫ್ರೆಂಡ್ಶಿಪ್ಪು, ಲವ್, ಸಂಬಂಧ. ಸೊ ಅದಕ್ಕೇ ಇವಾಗ ಹಳೆ ಹೆಸರು ತೊಗೊಂಡು ಹಳೆ ಜೀವನ ಬಿಟ್ಟು ಮುಂದೆ ಬರೋಣ ಅಂದ್ಕೊಂಡೆ. ಇವಾಗ ಹಳೆ ಜೀವನಕ್ಕೆ ಹಿಡಿತಾ ಇದೆ. ಸೊ ಪರವಾಗಿಲ್ಲ, ನೋಡೋಣ. ಎಲ್ಲನೂ ನಮ್ಮ ಕೈಯಲ್ಲೇ ಇರಬೇಕು, ಎಲ್ಲ ನಾವು ಹೇಳ್ದಂಗೆ ಆಗಬೇಕು ಅನ್ನಂಗಿದ್ರೆ ಟೈಮ್ ಏನು ಕೊಡುತ್ತೋ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಒಂದು ಟೈಮಲ್ಲಿ ಖುಷಿ ಕೊಟ್ಟಿತ್ತು ನನ್ನ ಲೈಫು, ಇವಾಗ ಅದೇ ಟೈಮು ಇವಾಗ ಈ ಥರ ಸಿಚುವೇಶನಲ್ಲಿ ನಿಲ್ಲಿಸಿದೆ. ಆವಾಗ ಸೆಲೆಬ್ರೇಟ್ ಮಾಡಿದ್ದು ಹುಡುಗ ನಾನು, ಇವಾಗ ಈ ಥರ ಆಯಿತು ಅಂತ ಏನಾದ್ರು ಮಾಡ್ಕೊಳಕ್ಕಾಗುತ್ತಾ? ಸೊ ಅದಕ್ಕೇ ಟೈಮ್ ಏನೇ ಕೊಡಲಿ, ಯಾರು ಏನೇ ಇರಲಿ, ಯಾರು ಏನೇ ಮಾಡಲಿ, ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ಅದು ಲೈಫಲ್ಲಿ ಯಾರಿದ್ರೂ ಅಷ್ಟೇ, ಯಾರಿಲ್ಲ ಅಂದರೂ ಅಷ್ಟೇ. ನಮ್ಮ ಜರ್ನಿ ನಾವು ನೋಡಲೇಬೇಕು, ಏನಿದ್ರೂ ಅಷ್ಟೇ, ಏನಿಲ್ಲ ಅಂದರೂ ಅಷ್ಟೇ. ಸೊ ಅದಕ್ಕೆ ಇವಾಗ ಹೆಸರು ಹೆಂಗಿದ್ರು ಚೇಂಜ್ ಮಾಡಿದ್ದೀನಲ್ಲ, ಇದು ರಿಯಾಲಿಟಿ ಕಟ್ಟು ಸತ್ಯಗಳು. ಇವಾಗ ನಾನು ತಿಳ್ಕೊಂಡಿರೋದು ನನ್ನ ವಯಸ್ಸಿಗೆ ತಕ್ಕಂಗೆ ನಾನು ತಿಳ್ಕೊಂಡಿದ್ದೀನೋ ಇಲ್ಲ ನನ್ನ ವಯಸ್ಸಿಗೆ ಮೀರಿತೋ ತಿಳ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅದಕ್ಕೆ ಇವಾಗ ಗಾಡಿಗಳೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಆಗ್ತಾಯಿಲ್ಲ. ಎಲ್ಲನೂ ಒಂಚೂರು ಸೌಂಡ್ ಕೇಳಿದ್ರೆ ಸಾಕು, ಕಾಡು ಉರಿಬೇಕಂದ್ರೆ ಕಾಡು ತುಂಬ ಪೆಟ್ರೋಲ್ ಆಗಲಿ ಹುಯ್ಕೊಂಬಂದು ಬೆಂಕಿ ಹಚ್ಕೊಂಡು ಎಲ್ಲ ಕಡೆ ಬೆಂಕಿ ಹಚ್ಕೊಂಬರ್ಬೇಕಂತ ಏನಿಲ್ಲ. ಒಂದೇ ಒಂದು ಕಿಡಿ ಸಾಕು ಅಲ್ವಾ, ಇಡೀ ಕಾಡೇ ಬೂದಿ ಆಗೋಕ್ಕೆ. ಹಾಗೆ ಬೈಕರ್ಸ್ ಮೈಂಡ್ಗಳು ಒಂದೇ ಒಂಚೂರು ಸೌಂಡ್ ಕೇಳಿದ್ರೆ ಸಾಕು, ಎಷ್ಟೋ ದೂರ ಎಂಥ ಗಾಡಿದೇ ಆಗಿರಲಿ, ಆ ಕಿಡಿ ಹತ್ತಿತು ಅಂದರೆ ಸುಮ್ಮನೆ ಆಟೋಮೆಟಿಕ್ಕಾಗಿ ಅಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೇ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಯಾವ ಥರ ವಿಡಿಯೋಗಳು ನಾರ್ಮಲಾಗಿ ಹಾಕ್ಕೊಂಡು ಹೋಗ್ತಾ ಇರ್ತೀನ, ಲೈಫಲ್ಲಿ ನಡೆದಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಬಿಟ್ಟು, ಇಲ್ಲಾಂದರೆ ಗಾಡಿ ಮತ್ತೆ ಎತ್ತುತ್ತೀನ ಅಂತ ಎರಡೂ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಎರಡರಲ್ಲಿ ಯಾವುದು ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ. ಸೊ ದುಡಿಮೆ ಇದ್ರೇ ಕೈ ಎತ್ತೋ ಜನಗಳು ಕೈ ಮುಗಿತಾರೆ. ಸೊ ಈಗ ಈ ಸಿಚುವೇಷನಲ್ಲೂ ಕೂಡ ವಿಡಿಯೋ ಮಾಡಿಕೊಂಡು ಸ್ವಲ್ಪ ನನ್ನ ಮೈಂಡ್ ರಿಲ್ಯಾಕ್ಸ್ಗಾಗಲಿ ಇಲ್ಲಾಂದರೆ ಏನೋ ಒಂದು ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಜನ ಆಗಲಿ, ಕಮೆಂಟ್ಗಳಾಗಲಿ, ಇಲ್ಲಾಂದರೆ ಸಬ್ಸ್ಕ್ರೈಬರ್ ಆಗಲಿ, ಮತ್ತು ವ್ಯೂಸು ಫುಲ್ ವೀಡಿಯೋಗಳಿಗೆ ಒಂದೊಂದು ಸಲ ಇನ್ಕ್ರೀಸ್ ಆಗ್ತಾರೆ, ಒಂದು ಸಲ ಇನ್ಕ್ರೀಸೇ ಆಗೋಲ್ಲ. ಸೊ ಅದಕ್ಕೆ ಒಂದೊಂದು ಸಲ ಬೇಜಾರಾಗುತ್ತೆ ಅಂತ ವೀಡಿಯೋಗಳು ನಿಲ್ಸೋಕ್ಕಾಗಲ್ಲ. ಫ್ಯಾಷನ್ ಅಂದಮೇಲೆ ಅದ್ರಲ್ಲಿ ನಾವು ಆ ಟೈಮಲ್ಲಿ ಬಂದು ನಾನು ವೀಡಿಯೋ ಮಾಡೋದು ಮಾತ್ರ ನೀವು ನೋಡ್ತೀರಾ, ಆದರೆ ಅದ್ರ ಹಿಂದೆಗಡೆ ಎಷ್ಟು ಸಲ ಟೇಕ್ ಓವರ್ ಮಾಡ್ಕೊತೀನಿ ಅಂತ ಯಾರೂ ಗೊತ್ತಿರೋಲ್ಲ. ಅಯ್ಯೋ ಏನು ಕಪ್ಪ ಬೇಕು, ಯಾವುದೂ ಬರೋಲ್ಲ, ಏನೂ ಬರೋಲ್ಲ, ₹1 ಆದಿಕ್ಕ ಇಲ್ಲ, ನಾವು ಹೆಂಗೆ ಮಾಡಬೇಕು ಅಂತ ನಮಗೆ ನಾವೇ ಡಿಸೈಡ್ ಆಗಿಬಿಡ್ತೀವಿ. ಎಷ್ಟು 100 ಸಲ ಗೆದ್ದು ಒಂದು ಸಲ ಸೋತವನಿಗೆ ಅದು ಅನ್ಸಲ್ಲ, ಒಂದು ಸಲ ಗೆದ್ದು 100 ಸಲ ಗೆಲ್ಲೋನಿಗೆ ವಸ್ತು. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ವಲ್ಪ ಸಬ್ಸ್ಕ್ರೈಬರ್ ಇವಾಗ ಇಂಪ್ರೂವ್ ಆಗೋರೆ ಅಂದ್ಕೊಂಡೆ. ಇವಾಗ ನಿನ್ನೆ 2 ವೀಡಿಯೋ ಬಿಟ್ಟೆ, ಪರವಾಗಿಲ್ಲ. ಒಂದು ವೀಡಿಯೋ ಮಾತ್ರ 1K20 ಏನೋ ವ್ಯೂಸ್ ಓಡಿತ್ತು ಅಂದ್ಕೊತೀನಿ, ಕರೆಕ್ಟಾಗಿ ನೋಡಿಲ್ಲ.
1.2K ವ್ಯೂಸ್ ಹೊಡಿತು ಒಂದಕ್ಕೆ, ಇನ್ನೊಂದು 3.5 ಅಷ್ಟೇ ಹೊಡಿತು. ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.